ಈಗ ಹೇಳ್ತಾ ಇದೆ. ಬಹುತೇಕ ಒಮ್ಮೆ ಎದ್ರೆ ಜಗತ್ನಲ್ಲಿ ಯಾರು ಕೂಡ ನಮ್ಮನ್ನು ತಡೆಯಲಿಕ್ಕಾಗುದಿಲ್ಲ. ಇದೊಂದು ರಣಭೈರವ. ನೋಡ್ರಿ, ಅರವಿಂದ್ ಘೋಷ್ ಹೇಳಿದ್ರು. ಅವ್ರನ್ನ ಕಾರಾಗೃಹದಲ್ಲಿಟ್ಟಾಗ ಅರವಿಂದ್ ಘೋಷ್ ಒಂದು ಮಾತನ್ನ ಹೇಳಿದ್ರು. ಅವರು ತುಂಬಾ ದೊಡ್ಡ ಆಧ್ಯಾತ್ಮಿಕ ಸಾಧಕರು. महाकाली जग रही है, महाकाली जग रही है और हमें कोई रोक नहीं सकता. दुनिया का कोई ताकत हमें रोक नहीं सकता. काली जग रही है. ಭಾರತ ಹೇಳ್ತಾ ಇದೆ. ಇದರ ಒಂದು ಸಣ್ಣ ಪರಿಣಾಮ ಇಲ್ಲಿ ರಾಮ ಮಂದಿರ ಆಗ್ತಾ ಇದೆ. ಅಷ್ಟರ ಒಳಗಡೆನೆ ಇನ್ನು ಪ್ರಾಣ ಪ್ರತಿಷ್ಠೆ ಆಗಿಲ್ಲ. ನಾಳೆ 22ಕ್ಕೆ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಇದೆ. ಅಷ್ಟರ ಒಳಗಡೆ ಜಗತ್ತು ಒಪ್ಕೊಂಡ್ಬಿಟ್ಟಿದೆ. ನಮ್ಮ ನೇತೃತ್ವವನ್ನು ಒಪ್ಕೊಂಡ್ಬಿಟ್ಟಿದೆ. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಗಳು ಹೇಳ್ತಾರೆ, he is not only the prime minister of government of India, he is our boss. ಕೇವಲ ಒಂದು 10 ವರ್ಷದ ಹಿಂದೆ ಹೋಗಿ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲಿ ಜಾಗತಿಕ ಸಮಾವೇಶದಲ್ಲಿ ಹೋಗ್ತಾರೆ ಅಂತ ಹುಡುಕಬೇಕಿತ್ತು. ಆದ್ರೆ ಇವತ್ತು ಎಲ್ಲರೂ ಈ ಜಗತ್ತು ನಮ್ಮ ಹಿಂದ್ಗಡೆ ಬರ್ತಾರೆ. ಇದು ವ್ಯತ್ಯಾಸ. ಈ ವ್ಯತ್ಯಾಸ ಬಂದಿದ್ದು ಎಲ್ಲಿಂದ? ಇಲ್ಲಿಂದ, ಜಾಗೃತ ಹಿಂದೂ ಸಮಾಜದಿಂದ. ಒಡೆದ ತುತ್ತೂರಿಯ, ಜಾತ್ಯಾತೀತ ತುತ್ತೂರಿಯ ಇದಲ್ಲ, ಅದು ಸದ್ದಲ್ಲ. ಇದು ಹಿಂದೂ ಸಮಾಜದ ರಣಕಹಳೆ. ಅದಕ್ಕೋಸ್ಕರ ನಮ್ಮ ಸಮಾಜಕ್ಕೆ ಇವತ್ತು ಜಾಗೃತಿ ಬಂದಿದೆ. ಜಾತ್ಯಾತೀತತೆಯ ಒಡೆದ ತುತ್ತೂರಿಯ ಧ್ವನಿಯಲ್ಲ ಇದು, ಬದಲಾಗಿ ಹಿಂದೂ ಸಮಾಜದ ಜಾಗೃತ ರಣಕಹಳೆ. ಅದಕ್ಕೋಸ್ಕರ ಸಮಾಜಕ್ಕೆ ಇವತ್ತು ಈ ತಾಕತ್ತು. 3ನೇ ಬಾರಿಯೂ ಮೋದಿ ಸರ್ಕಾರ ಬರಬೇಕು. ಅಮಿತ್ ಶಾ ಅವರು ಮಾತಾಡ್ತಾ ಹೇಳಿದ್ರು, 3ನೇ ಬಾರಿಯ ನಮ್ಮ ಗೆಲುವು ಹೇಗಿರಬೇಕು ಅಂತ ಅಂದ್ರೆ, ಮುಂದಿನ ದಿನಗಳಲ್ಲಿಯೂ ಕೂಡ, ಮುಂದಿನ ವರ್ಷಗಳಲ್ಲಿಯೂ ಈ ದಾಖಲೆಯನ್ನು ಮುರಿಲಿಕ್ಕಾಗಬಾರದು. ನಮಗೆ ಆ ಪ್ರಮಾಣದಲ್ಲಿ ದಾಖಲೆಯ ಒಂದು ವಿಜಯ ನಮ್ಮದು ಆಗಬೇಕು ಅಂತ ಅಮಿತ್ ಶಾ ಅವರು ಹೇಳಿದ್ರು. ಎಲ್ಲರೂ ಕುಂಡ್ರಿಸ್ಕೊಂಡು ಪ್ರಮುಖರು ಅದಾಗಬೇಕು. ಈ ಬಾರಿ, ಕಳೆದ ಬಾರಿಯೂ ಕೂಡ ನಮ್ಮ ಉತ್ತರ ಕನ್ನಡ ಕ್ಷೇತ್ರದಲ್ಲಿ 4.25 ಲಕ್ಷ ವೋಟ್ ಸಿಕ್ಕಿ, ಲೀಡ್ ಸಿಕ್ಕಿ, ವೋಟ್ ಅಲ್ಲ ಲೀಡ್ ಸಿಕ್ಕಿ. ದಕ್ಷಿಣ ಭಾರತದಲ್ಲಿ ಹೈಯೆಸ್ಟ್ ಲೀಡ್ ಇದಾಗಿದೆ. ಈ ಬಾರಿಯೂ ಕೂಡ ನನಗೆ ವಿಶ್ವಾಸ ಇದೆ, ಈಗ ಎಲ್ಲ ಒಮ್ಮೆ ಓಡಾಡಿ ಬಂದ ನಂತರದಲ್ಲಿ ನನಗೆ ವಿಶ್ವಾಸ ಮತ್ತೊಂದಿಷ್ಟು ಜಾಸ್ತಿ ಆಗ್ತಾ ಇದೆ. ಹಳೆಯ ದಾಖಲೆಯನ್ನು ಈ ಬಾರಿ ಅಳಿಸತ್ತೆ ಈ ಕ್ಷೇತ್ರ. ಹಳೆಯ ದಾಖಲೆಯನ್ನು ಅಳಿಸಿ ಹೊಸ ದಾಖಲೆಯನ್ನು ನಾವು ಬರೀತೀವಿ. भारतीय जनता पार्टी का ताकत, नेता कोई भी हो, अभ्यर्थी कोई भी हो, लेकिन भारतीय जनता पार्टी जीतेगा ही जीतेगा. ಕಾಂಗ್ರೆಸ್ ಅದು ಈಗಾಗಲೇ ಬಹುತೇಕ ಸೋಲನ್ನು ಈ ದೇಶದಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.